सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं सुखं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। ओ ब्रह्माणं विदधाति पूर्वं ओ वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे षट्सूत्रात्मकेऽस्मिन् प्रथमे संध्याधिकरणे तदुपनिबद्धं प्रथमं सूत्रं तस्मिन् अधिकरणे उपनिबद्धं प्रथमं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अपि प्रथमं सूत्रमेव। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं प्रथमं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ಇದನ್ನ ಇವತ್ತು ಹಳೆ ಒಂದು ಶ್ಲೋಕಾನೇ ಹೇಳ್ಕೊಂಡು ಬರೋಣ. ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಬರೋದು ಒಂದು 5 ನಿಮಿಷ ಟೈಮ್ ಆಗಬೇಕು, ಅದರಿಂದ ಕ್ಷಮಿಸಬೇಕು. ಫಸ್ಟ್ ಹೇಳಿದ್ರೆ ಅದರ ಒಂದು ಪದವಿ ಭಾಗ ಅರ್ಥ ಎಲ್ಲ ಹೇಳಬೇಕಾಗುತ್ತೆ. ನಾಳೆ ಹೇಳ್ತೀನಿ. ಓಂ ನತ್ವಾಯತ್ಪದಯುಗ್ಮಂ ವಾಚಸ್ಪತಿ ಗರ್ವಹಾರಿ ವಕ್ಪತಯಃ ಪ್ರಭವಂತಿ ಭುವಿ ಮೂಕಾಃ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. अथ
ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೆ ಪ್ರಥಮಂ ಸಂಧ್ಯಾಧಿಕರಣಂ. ಓಂ ಸಂಧ್ಯೆ ಸೃಷ್ಟಿರಾಹಿ ಓಂ ನಿರ್ಮಾತಾರಂಚೈಕೆ ಪುತ್ರಾದಯಶ್ಚ ಓಂ ಮಾಯಾಮಾತ್ರಂತು ಕಾರ್ತ್ಸ್ನೇನಾನಭಿವ್ಯಕ್ತ ಸ್ವರೂಪತ್ವಾತ್ ಓಂ ಸೂಚಕಶ್ಚಹಿಶ್ರುತೇರಾಚಕ್ಷತೆ ಚ ತದ್ವಿದಃ ಓಂ ಪರಾಭಿಧ್ಯಾನಾತ್ ತಿರೋಹಿತಂ ತತೋಕ್ಯಸ್ಯ ಬಂಧ ವಿಪರ್ಯಯೌ ಓಂ ದೇಹಯೋಗಾದ್ವಾಸೋಪಿ. ಇಮಾನಿ ಷಟ್ಸೂತ್ರಾಣಿ ಸರ್ವಾಣಿ ಷಟ್ಸೂತ್ರಾಣಿ ತಸ್ಮಿನ್ ಪ್ರಥಮೆ ಸಂಧ್ಯಾಧಿಕರಣೆ ಉಪನಿಬದ್ಧಾನಿ. ಇದಾನೀಂ ಪ್ರಕೃತಂ ಪ್ರಥಮಂ ಸೂತ್ರಂ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ಪಶ್ಯಾಮಃ. ಓಂ ಸಂಧ್ಯೆ ಸೃಷ್ಟಿರಾಹಿ ಓಂ ಸಂಧ್ಯೆ ಸೃಷ್ಟಿರಾಹಿ. ಹಿಂದಿನ ಪಾದದಲ್ಲಿ ಮೊದಲನೆಯ ಪಾದದಲ್ಲಿ ಜೀವನ ಒಂದು ಗತಿಯನ್ನು ಹೇಳಿದ್ರು. ಒಂದು ಗತಿಯನ್ನು ಹೇಳಿ ಆ ಒಂದು ಕಪೂಯ ಚರಣರಿಗೆ ಏನು ಗತಿ, ರಮಣೀಯ ಚರಣರಿಗೆ ಏನು ಗತಿ, ಅವರು ಹೇಗೆ ಆ ಇಲ್ಲಿಂದ ಹೋಗ್ತಾರೆ ಆ ಫಲದ ಉಪಭೋಗಕ್ಕಾಗಿ, ಅಲ್ಲಿ ಫಲವನ್ನು ಅನುಭವಿಸಿ ಹೇಗೆ ಬರ್ತಾರೆ, ಬರುವಾಗ ಅವರು ಯಾವ ಯಾವ ಸ್ಥಿತಿಯಲ್ಲಿ ಬರ್ತಾರೆ, ಯಾರು ಇಬ್ಬರೂ ಕೂಡ ಕಪೂಯ ಚರಣನು ಮತ್ತೆ ರಮಣೀಯ ಚರಣರು ಇಬ್ಬರೂ ಕೂಡ ಅಂತ ಹೇಳಿ ಈ ಪಂಚಾಗ್ನಿ ವಿದ್ಯೆಯನ್ನ ಮುಖ್ಯವಾಗಿ ತೆಗೆದುಕೊಂಡು, ಪಂಚಾಗ್ನಿ ವಿದ್ಯೆಯನ್ನ ಗೌಣವಾಗಿ ತೆಗೆದುಕೊಂಡು ಮುಖ್ಯವಾಗಿ ಇಷ್ಟಾದಿಗಳನ್ನ, ಯಾವುದು ಇಷ್ಟಾದಿ ಕರ್ಮಗಳನ್ನ ಮುಖ್ಯವಾಗಿ ತೆಗೆದುಕೊಂಡು ಅವರಿಗೆ ಚಂದ್ರಮಂಡಲದ ಗತಿಯನ್ನು ಹೇಳಿ ಅಲ್ಲಿಂದ ಇಳಿದು ಬರ್ತಾರೆ ಅಂತ ಹೇಳಿ ತನ್ಮೂಲಕ ಏನಾಯ್ತು, ಇವರು ಅಲ್ಲಿಂದ ಇಳಿದು ಬರ್ತಾರೆ. ಆದರೆ ಪಂಚಾಗ್ನಿ ವಿದ್ಯೆಯನ್ನ ಆ ಒಂದು ಉಪಾಸನೆಯನ್ನು ಮಾಡಿದವರು ಏನ್ ಮಾಡ್ತಾರೆ, ಅವರು ಚಂದ್ರಲೋಕಕ್ಕೆ ಹೋಗೋದಿಲ್ಲ, ಅವರು ಸೂರ್ಯ ಮಾರ್ಗದಿಂದ ಉತ್ತರಾಯಣ ಮಾರ್ಗದಿಂದ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಯೂ ಕೂಡ ಜ್ಞಾನವನ್ನು ಪಡೆದು ಕೃತಾರ್ಥರಾಗಿ ಬಿಡುತ್ತಾರೆ. ಪುನಃ ಅವರಿಗೆ ಜನ್ಮ ವಾಪಸ್ ಬರ್ತಕ್ಕಂಥದ್ದು, ಪುನಃ ಒಂದು ಆವೃತ್ತಿ ಅಂತಕ್ಕಂಥದ್ದು ಇಲ್ಲ. ಹೋಗೋದು ಬರೋದು ಅಂತಕ್ಕಂಥದ್ದು ಗತ್ಯಾಗತಿ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ಹೇಳಿದ್ರು. ಯಾರಿಗೆ? ಜೀವನಿಗೆ. ಯಾವ ಜೀವನಿಗೆ? ಇಬ್ಬರಿಗೂ ಕೂಡ, ಕಪೂಯ ಚರಣರಿಗೆ ಮತ್ತೆ ರಮಣೀಯ ಚರಣರಿಗೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತಾ ಇದ್ದಾರೆ ನೋಡಿ. ಈ ಜೀವ ಇಷ್ಟೆಲ್ಲ ಸ್ಥಿತಿಯನ್ನು ಪಡೆದು ಅವನು ಕಪೂಯ ಚರಣ ಅದೂ ಆಗಿರ್ತಾನೆ, ರಮಣೀಯ ಚರಣನೂ ಆಗಿರ್ತಾನೆ. ಹೇಗೆ? ಆ ಕರ್ಮ ಫಲಗಳಿಗೆ ತಕ್ಕಂತೆ ಮತ್ತೆ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸ್ತಾನೆ, ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಆಯ್ತಲ್ಲ, ಇವನು ಈ ಹೋಗುವುದು ಬರುವುದು ಅನ್ನುವುದು ಇವನಿಗೆ ಸ್ವಾಭಾವಿಕವೋ ಅಥವಾ ಆಗಂತುಕವೋ? ಏನು ಸ್ವಾಭಾವಿಕ ಅಂತ ಆಗಿಬಿಟ್ರೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ, ಇದರಿಂದ ಮುಕ್ತಿ ಅಂತಕ್ಕಂಥದ್ದೇ ಇಲ್ಲ ಇವನಿಗೆ. ಯಾಕೆ? ಸ್ವಭಾವ. ಆಗಂತುಕ ಅಂತ ಆದ್ರೆ ಅದೊಂದು ವಿಚಾರ ಬರುತ್ತೆ. ಆಗಂತುಕ ಹೇಗೆ? ಆಗಂತುಕ ಇವ ಇಷ್ಟೆಲ್ಲ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾನಲ್ಲ, ಅದಕ್ಕೆ ಅದನ್ನ ಆಗಂತುಕ ಅಂತಂತ ಹೇಳ್ಬಿಟ್ರೆ ಹೇಗೆ? ಹೇಗೆ ಆಗಂತುಕ ಅಂತ ಹೇಳಿ ಇವನ ಒಂದು ಆಗಂತುಕ ಅಂತ ಹೇಳಿದ ಮೇಲೆ ಇವನ ಪರಮಾರ್ಥ ಸ್ವರೂಪ ಏನು? ಯಾವುದು? ಆಗಂತುಕ ಸ್ಥಿತಿ, ಆಗಂತುಕವಲ್ಲದೆ ಇರತಕ್ಕಂತಹ ಒಂದು ಪರಮಾರ್ಥ ಸ್ಥಿತಿ, ಏಕರೂಪವಾಗಿರ್ತಕ್ಕಂತಹ ಒಂದು ಸ್ಥಿತಿ ಯಾವುದು ಇದೆ? ಅದು ಯಾವುದು? ಮತ್ತೆ
ಈ ಒಂದು ಜೀವತ್ವ ಅಂತಕ್ಕಂಥದ್ದು ಹೇಗ್ ಬಂತು, ಎಲ್ಲಿಂದ ಬಂತು? ಇಂಥ ವಿಚಾರಗಳನ್ನೆಲ್ಲ ಈಗ ಈ 2ನೇ ಪಾದದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಅತ್ಯಂತ ಮುಖ್ಯವಾದ ಒಂದು ಪಾದ ಇದು. ಯಾಕೆ? ಇಲ್ಲಿ ಜೀವನ ಒಂದು ಪರಮಾರ್ಥ ಸ್ವರೂಪವನ್ನು ನಿರ್ಧಾರ ಮಾಡಿ, ಆ ಜೀವನ ಪರಮಾರ್ಥ ಸ್ವರೂಪವನ್ನು ನಿರ್ಧಾರ ಮಾಡಿದ ಮೇಲೆ ಆಯ್ತು ಸ್ವಾಮಿ, ಯಾರೋ ಮಹಾ ದೊಡ್ಡ ಮನುಷ್ಯ ಇದ್ದ, ಅವನು ಹೀಗೆ ಹಾಗೆ ಅವನದೆಲ್ಲ ಚರಿತ್ರೆ ಗೊತ್ತಾಗೋಯ್ತು. ಗೊತ್ತಾದ ಮೇಲೆ ನಮಗೂ ಅವನಿಗೂ ಏನ್ ಸಂಬಂಧ? ಅವನು ಎಲ್ಲೋ ಇರ್ತಾನೆ ದೊಡ್ಡ ಮನುಷ್ಯ, ನಮಗ್ ಬಂದ ಭಾಗ್ಯ ಏನು? ಇದನ್ನೂ ಕೂಡ ವಿಚಾರ ಮಾಡಿ ಜೀವನ ಪರಮಾರ್ಥ ಸ್ವರೂಪವನ್ನು ಗೊತ್ತು ಮಾಡಿ, ಆ ಪರಮಾರ್ಥ ಸ್ವರೂಪಕ್ಕೂ ನನಗೂ ಏನು ಸಂಬಂಧ? ನನಗೂ ನಮಗೂ ಅಂತ ಉಪಲಕ್ಷಣೆ ಆಗ್ತದೆ. ಏನು ಸಂಬಂಧ? ಎಂತಹ ಸಂಬಂಧ ಇದೆ ಅಂತ ಹೇಳಿ ಈ ವಿಚಾರಗಳನ್ನೆಲ್ಲ ಕೂಡ ವಿಚಾರ ಮಾಡುವುದಕ್ಕಾಗಿ ಈ ಒಂದು ಅಧಿಕರಣ, ಈ ಒಂದು ಪಾದ ಪ್ರವೃತ್ತವಾಗಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಂಧ್ಯಾಧಿಕರಣ. ಸಂಧ್ಯಾ ಅಂತಕ್ಕಂಥದ್ದು ಇಲ್ಲಿ ಸಂಧ್ಯಾಧಿಕರಣ, ಸಂಧ್ಯಾ ಅಧಿಕರಣ ಅನ್ನುವಾಗ ನಮಗೆ ಯಾವ ಪದ ಸಂಧ್ಯಾ ಅನ್ನುವಾಗ ನಮಗೆ ಯಾವ ಪದ ತಟ್ಟನೆ ಜ್ಞಾಪಕ ಬರ್ತಕ್ಕಂಥದ್ದು? ಸಂಧ್ಯಾ ವಂದನೆ. ಪ್ರತಿನಿತ್ಯ ನಾವು ಮಾಡ್ತಾ ಇದ್ದೇವೆ ಸಂಧ್ಯಾ ವಂದನೆಯನ್ನ. ಈ ಒಂದು ಸಂಧ್ಯಾ ಅಂತನೂ ಇಲ್ಲಿ ಸಂಧ್ಯಾ ಅಂತ ಅನ್ನೋದಕ್ಕೂ ಇದರ ವ್ಯತ್ಯಾಸ ಇದೆಯಾ? ಏನಾದ್ರು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದ್ರೆ ಏನು ವ್ಯತ್ಯಾಸ ಅಂದ್ರೆ, ಮುಖ್ಯವಾದ ವ್ಯತ್ಯಾಸ ಬಂದ್ರೆ ಅಲ್ಲಿ ಸಂಧ್ಯಾ ವಂದನೆ ಎಂದುವಾಗ ಸಂಧ್ಯಾ ಅಂತಕ್ಕಂಥ ಶಬ್ದ ಯಾವ ಲಿಂಗ? ಅದು ಸ್ತ್ರೀಲಿಂಗ ಶಬ್ದ. ಸ್ತ್ರೀಲಿಂಗ ಶಬ್ದದಲ್ಲಿ ಸಪ್ತಮಿ ವಿಭಕ್ತಿ ಏಕವಚನದ ರೂಪ ಏನಾಗುತ್ತೆ? ಸಂಧ್ಯಾಯಾಮ್ ಅಂತ ಆಗುತ್ತೆ. ರಮಾಯಾಮ್, ಶೌರ್ಯಾಮ್, ಸೀತಾಯಾಮ್, ಹೀಗೆ. ಆದ್ರೆ ಇಲ್ಲಿ ಸಂಧ್ಯೆ ಅಂತ ಬಂದ್ಬಿಟ್ಟಿದೆ. ಸಂಧ್ಯೆ ಅಂತಕ್ಕಂಥದ್ದು ಸಪ್ತಮಿ ಭಕ್ತಿ ಏಕವಚನ ರೂಪ. ಅದು ಸಂಧ್ಯೆ ಅಂತ ರೂಪ ಆಗಬೇಕಾದ್ರೆ ಏನಾಗಿರ್ಬೇಕು? ಇದು ಸ್ತ್ರೀಲಿಂಗ ಆಗಿರಬಾರ್ದು ಅಷ್ಟೇ. ಯಾಕೆ? ಸ್ತ್ರೀಲಿಂಗ ಆಗಿದ್ದರೆ ಇದು ಸಂಧ್ಯಾಯಾಮ್ ಅಂತ ಬರ್ಬೇಕಾಗಿತ್ತು. ಹೌದಾರೆ? ಸಂಧ್ಯಾಯಾಮ್ ಅಂತ ಇಲ್ಲ, ಸಂಧ್ಯೆ ಅಂತ ಇದೆ. ಆದ್ದರಿಂದ ಇದನ್ನ ಯಾವ ಲಿಂಗದಲ್ಲಿ ತಗೊಳ್ಬೇಕು ನಾವು? ಇದು ಅಕಾರಾಂತಹ ನಪುಂಸಕಲಿಂಗ ಶಬ್ದ. ಸಂಧ್ಯ ಶಬ್ದ ನಪುಂಸಕಲಿಂಗ ಶಬ್ದ. ಸಂಧ್ಯಂ ಅಂತಕ್ಕಂಥ ಆಗ ಸಂಧ್ಯೆ ಅಂತ ಆಗಿದೆ. ಸಪ್ತಮಿ ವಚನ ಆಯ್ತು. ಸಂಧ್ಯೆ ಅಂತಂದ್ರೆ ಏನು? ಸಂಧ್ಯೆಯಲ್ಲಿ. ರಾಮೇಂದ್ರೇನು? ರಾಮನಲ್ಲಿ. ಹಾಗೆ ತಾನೆ ಸಂಧ್ಯೆಯಲ್ಲಿ. ಏನು ಸಂಧ್ಯೆ ಅಂದ್ರೇನು? ಮೊದಲಿಗೆ ಸಂಧ್ಯಾ ವಂದನೆ ಮಾಡ್ತಾ ಇದ್ದೇವೆ ನಾವು. ಹೌದು, ಸಂಧ್ಯೆ ಅಂದ್ರೆ ಗೊತ್ತಾಯ್ತೇನ್ರಿ? ಸಂಧಿಕಾಲ. ಯಾವುದಕ್ಕೆ? ರಾತ್ರಿ ಹಗಲಿಗೆ ಸಂಧಿಕಾಲ ಅಷ್ಟೇ. ಇಲ್ಲಿ ಸಂಧ್ಯೆ ಅಂತಂದ್ರೆ ಆ ಸಂಧ್ಯೆ ಅಂತಲ್ಲ. ಸಂಧ್ಯೆ ಅಂತಕ್ಕಂಥದ್ದು ಸ್ವಪ್ನ ಸ್ಥಾನವನ್ನು ಹೇಳ್ತಕ್ಕಂತಹ ಒಂದು ಪದ ಇದು. ಸಂಧ್ಯೆ ಅಂದ್ರೇನು? ಸ್ವಪ್ನ ಸ್ಥಾನೆ ಅಂತ ಅರ್ಥ ಇದೆ. ಅಂದ್ರೆ ಇಲ್ಲಿ ಏನಿದು? ಈ ಒಂದು ಜೀವನ ಹಿಂದೆ ಯಾವ ಜೀವನನ್ನ ಕುರಿತು ಹೇಳಿದ್ದರೋ ಅದೇ ಜೀವನ ಒಂದು ಪರಮಾರ್ಥ ಸ್ವರೂಪವನ್ನ ಮತ್ತೆ ಸಂಬಂಧವನ್ನ ಹೇಳುವುದಕ್ಕೆ ಪ್ರವೃತ್ತವಾಗಿದೆ ಅಂತ ಹೇಳಿಬಿಟ್ಟು ಇದ್ಯಾವುದು ಇದು ಕನಸಿನ ವಿಚಾರ ತಗೊಳ್ತಾ ಇದ್ರಿ? ಏನ್ ಸಂಬಂಧ ಅಂದ್ರೆ ಆ ಜೀವನ ಪರಮಾರ್ಥ ಸ್ವರೂಪವನ್ನ ಗೊತ್ತುಪಡಿಸುವುದಕ್ಕೋಸ್ಕರ ಎಲ್ಲರ ಅನುಭವದಲ್ಲೂ ಇರತಕ್ಕಂತಹ ದೃಷ್ಟಾಂತವನ್ನು ಕೊಡಬೇಕು. ಯಾವುದೋ ಸ್ವರ್ಗಲೋಕದ ದೃಷ್ಟಾಂತನೋ ಪಾತಾಳ ಲೋಕದ ದೃಷ್ಟಾಂತನೋ ಕೊಟ್ಟುಬಿಟ್ರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ಎಲ್ಲರ ಅನುಭವದಲ್ಲೂ ಇರತಕ್ಕಂತಹ ದೃಷ್ಟಾಂತವನ್ನ ಕೊಟ್ಟು ಆ ದೃಷ್ಟಾಂತದ ಮೂಲಕ ಈ ಒಂದು ಜೀವನ ಪರಮಾರ್ಥ ಸ್ವರೂಪವನ್ನ
ಮುಮುಕ್ಷು ಜನಗಳಿಗೆ ಗೊತ್ತು ಮಾಡಿಸಬೇಕು ಎನ್ನುವ ಒಂದು ದೃಷ್ಟಿಯಿಂದ ಭಗವಾನ್ ಬಾದರಾಯಣರು ಈ ಒಂದು ಪಾದದ ಮೊಟ್ಟ ಮೊದಲನೆಯ ಒಂದು ಪ್ರಕರಣದಲ್ಲಿ ಆ ಜೀವನ ಪರಮಾರ್ಥ ಸ್ವರೂಪವನ್ನು ನಿರ್ಧಾರ ಮಾಡತಕ್ಕಂತಹ ಪ್ರಕರಣದಲ್ಲಿ ಈ ಸಂಧ್ಯೆ ಎಂಬುದಾಗಿ ಈ ಸ್ವಪ್ನಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಸ್ವಪ್ನಸ್ಥಾನ ಅಂದ್ರೇನು? ಅವಸ್ಥಾತ್ರಯವನ್ನು ತಗೊಂಡು ಅದರ ಮೂಲಕ ಪರಮಾರ್ಥ ಸ್ವರೂಪವನ್ನು ಗೊತ್ತು ಮಾಡ್ತಾ ಇದ್ದಾರೆ ಜೀವನ. ಹಾಗಾಗಿ ಇದು ನೋಡಿ, ಈ ಒಂದು ಈ ಅವಸ್ಥಾತ್ರಯ ವಿಚಾರವನ್ನು ಬಂದಾಗ ಎಲ್ಲರ ಅನುಭವದಲ್ಲೂ ಇದೆ. ಅದರ ಮೂಲಕ ಇದನ್ನು ಗೊತ್ತು ಮಾಡ್ತಾ ಇದ್ದಾರೆ. ಈಗ ಈ ಒಂದು ಸಂದರ್ಭ ನಮಗೆ ಗೊತ್ತಾಯಿತು. ಸಂಧ್ಯಾ ಅನ್ನೋ ಪದಕ್ಕೆ ಅರ್ಥನೂ ಗೊತ್ತಾಯಿತು. ಸಂಧ್ಯಾ ವಂದನೆ ಅಂತಲ್ಲ, ಸಂಧ್ಯೆ ಅಂತಂದ್ರೆ ಜಾಗೃತ್ತು ಮತ್ತೆ ಇನ್ಯಾವುದು ಸುಷುಪ್ತಿ. ಜಾಗೃತ್ತು ಮತ್ತೆ ಸುಷುಪ್ತಿ ಇವೆರಡರ ಮಧ್ಯಕಾಲಕ್ಕೆ ಸಂಧಿ, ಮಧ್ಯಸ್ಥಾನಕ್ಕೆ ಸಂಧಿ. ಸಂಧಿ ಸಂಧ್ಯಾ ಅಂತ ಹೇಳ್ತೀವಿ. ಆ ಸಂಧಿ ಕಾಲ ಸಂಧ್ಯಾ ಸಂಧ್ಯಾ ಅಂತ ಹೇಳ್ತೀವಿ. ಸಂಧ್ಯಂ ಅಂದ್ರೆ ಏನು? ಅಲ್ಲಿ ಆ ಒಂದು ಸ್ವಪ್ನಸ್ಥಾನವು ಸ್ವಪ್ನಸ್ಥಾನಂ ಅಂತರ್ಥ. ಸಂಧ್ಯಂ ಅಂದ್ರೆ ಸ್ವಪ್ನಸ್ಥಾನಂ ಅಂತ. ಅಲ್ಲಿಗೆ ಈ ಒಂದು ಹೀಗೆ ನೋಡಿದಾಗ ನಾವು ಏನಾಗುತ್ತೆ, ಈ ಒಂದು ಸೂತ್ರಕ್ಕೆ ಏನಾಗುತ್ತೆ ಅಂದ್ರೆ ಸಂಧ್ಯೆ ಅಂದ್ರೆ ಸಂಧ್ಯದಲ್ಲಿ ಏನು? ಆ ಒಂದು ಇದು ಯಾವುದು? ಈ ಸ್ವಪ್ನಸ್ಥಾನದಲ್ಲಿ ಅಂದ್ರೆ ಸ್ವಪ್ನಾವಸ್ಥೆಯಲ್ಲಿ ಯಾವಾಗ ಇವನು ಸ್ವಪ್ನಸ್ಥಾನದಲ್ಲಿ ಇರ್ತಾನೋ ಅಂದ್ರೇನು? ಸ್ವಪ್ನಾವಸ್ಥೆಯಲ್ಲಿ ಇರ್ತಾನೋ ಅಂದ್ರೇನು? ಸ್ವಪ್ನಗಳನ್ನು ಕಾಣುತ್ತಿರುವನೋ. ಯಾವಾಗ ಸ್ವಪ್ನವನ್ನು ಕಾಣುತ್ತಾ ಇದ್ದಾನೋ ಆಗ ಏನಾಗುತ್ತೆ? ಸ್ವಪ್ನ ಕಾಣೋದು ಅಂದ್ರೇನು? ಕಾಣುವವನು ಅಂತ ಒಬ್ಬ ಇದ್ದಾನೆ, ಕಾಣಲ್ಪಡತಕ್ಕದ್ದು ಅಂತ ಒಬ್ಬ ಇದ್ದಾನೆ. ಕಾಣಲ್ಪಡತಕ್ಕದ್ದು ಎನ್ನುವುದೇ ಆ ಸ್ವಪ್ನದಲ್ಲಿ ಇರತಕ್ಕಂಥ ಸೃಷ್ಟಿ. ಅಲ್ಲೂ ಇರುತ್ತಲ್ಲ, ನಮ್ಮೆಲ್ಲರ ಅನುಭವ ನೋಡಿ, ಅನುಭವದಲ್ಲೇ ಇದೆ ಇದು. ಸ್ವಪ್ನದಲ್ಲಿ ಎಲ್ಲ ಈ ಜಾಗೃತಿನಲ್ಲಿ ಯಾವ ಯಾವ ಸೃಷ್ಟಿ ವೈಚಿತ್ರ್ಯವನ್ನು ನಾವು ನೋಡ್ತಾ ಇದ್ದೇವೋ ಅಷ್ಟರ ಮಟ್ಟಿಗೆ ಈ ಸೃಷ್ಟಿ ವೈಚಿತ್ರ್ಯವನ್ನ ಸ್ವಪ್ನದಲ್ಲೂ ನೋಡ್ತೇವೆ. ಪ್ರತಿಯೊಬ್ಬರ ಅನುಭವದಲ್ಲೂ ಇದೆ. ಹೀಗೆ ಆ ಒಂದು ಸ್ವಪ್ನ ಕಾಲದಲ್ಲಿ ನಾವು ಸ್ವಪ್ನ ಸ್ಥಳದಲ್ಲಿರುವಾಗ ಏನಾಗುತ್ತೆ? ಸೃಷ್ಟಿ ಬೇಕಾದ ಸೃಷ್ಟಿ ಇದೆಯಲ್ಲ, ಅದು ಏನದು? ಅದರ ವಿಚಾರವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಈ ಒಂದು ಒಮ್ಮತ ಇದೆಯಾ? ಎಲ್ಲರೂ ಒಂದು ಹೇಳ್ತಾರೇನ್ರಿ ಅಂತಂದ್ರೆ ಎಲ್ಲರೂ ಒಮ್ಮತ ಹೇಳಿದ್ರೆ ಒಂದು ಇಲ್ಲ. ಯಾಕೆ ಅಂದ್ರೆ ಬಹಳ ಮಟ್ಟಿಗೆ ಜನಗಳು ಏನ್ ಮಾಡ್ತಾರೆ ನೋಡ್ರಿ, ಸ್ವಪ್ನದಲ್ಲಿ ನಾವು ಏನೇನು ಕಾಣ್ತಾ ಇದ್ದೇವೆ ಅವೆಲ್ಲವೂ ಕೂಡ ಒಂಥರ ಮಿಥ್ಯಾ ಇದ್ದಾಗ್ರಿ, ಜಾಗೃತಿ ಹೊರಟೋಗೋದು. ಆದರೆ ಜಾಗೃತಿನಲ್ಲಿ ನಾವು ಏನೇನು ಸೃಷ್ಟಿ ನೋಡ್ತಾ ಇದ್ದೇವೆ ನೋಡಿ, ಅದು ಸತ್ಯ. ಇದು ಸತ್ಯ, ಅದು ಮಿಥ್ಯ ಎಂಬುದಾಗಿ ನಾವು ಒಂದು ವಿಶ್ಲೇಷಣೆಯನ್ನು ಮಾಡ್ಕೊಳ್ತೇವೆ. ಆದರೆ ಇದನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂತ ಅನ್ನೋದನ್ನು ನೋಡಿ, ಈ ಜೀವನ ಸ್ಥಿತಿ ಏನು, ಎರಡರಲ್ಲೂ ಕೂಡ ಜಾಗೃತದಲ್ಲೂ ಏನು ಸ್ವಪ್ನದಲ್ಲೂ ಏನು ಅವನ ಸ್ಥಿತಿ ಅಂತಕ್ಕಂಥ ಅದನ್ನು ವಿಚಾರ ಮಾಡಿ ತನ್ಮೂಲಕ ಅವನ ಪರಮಾರ್ಥ ಸ್ವರೂಪ ಇವೆರಡಕ್ಕೂ ಕೂಡ ಅವರು ಬದ್ಧನಾಗಿದ್ದಾನೋ ಅಥವಾ ಇವೆರಡಕ್ಕೂ ಮೀರಿದ ಇನ್ನೊಂದು ಅವಸ್ಥೆ ಇದೆಯೋ, ಇಲ್ಲ ಆ ಮೀರಿದ ಅವಸ್ಥೆ ಮೂರನೇದು ಇದೆಯಲ್ಲ ಅದೇ ಕಟ್ಟ ಕಡೆಯದ, ಮತ್ತೆ ಅದಕ್ಕಿಂತಲೂ ಸೂಕ್ಷ್ಮವಾಗಿರತಕ್ಕಂಥ ಇನ್ನೊಂದೇನಾದ್ರು ಇದೆಯಾ, ಇವೆಲ್ಲ ಕೂಡ ವಿಚಾರ ಮಾಡಿ ಈ ಜೀವ ಅಂತಕ್ಕಂಥ ಜೀವತ್ವವನ್ನ ಸಿದ್ಧ ಮಾಡ್ತಾರೆ. ಈ ಒಂದು ಅಂದ್ರೆ ಸಂಧ್ಯೆ ಸೃಷ್ಟಿದಾನಂದಿ ಅಂದ್ರೆ ಸಂಧ್ಯೆಯಲ್ಲಿ ಅಂದ್ರೆ ಸ್ವಪ್ನಸ್ಥಾನದಲ್ಲಿ ಸ್ವಪ್ನವನ್ನು ಕಾಣುತ್ತಿರುವಾಗ ಈ ಸೃಷ್ಟಿ ಇದೆಯಲ್ಲ, ಆ ಸೃಷ್ಟಿಯನ್ನ ಏನಂತ ಹೇಳ್ತಾರೆ ಅಂತ ಹೇಳಿ ಅದನ್ನು ವಿಚಾರ ಮಾಡ್ತಾ ಇದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ
ಸಾಮಾನ್ಯವಾಗಿ ಎಲ್ಲ ಎಚ್ಚೆತ್ತ ಮೇಲೆ ಹೇಳ್ತಾರೆ. ಆದರೆ ಶ್ರುತಿ ಆಹ ಸಂಧ್ಯೆ ಸೃಷ್ಟಿ ಯಾವುದು ಸಂಧ್ಯಾ ಸೃಷ್ಟಿ ತಥ್ಯ ಅಂದ್ರೇನು? ನಿಜವಾಗಲು ಇರತಕ್ಕಂಥದ್ದು. ಸಂಧ್ಯೆ ಸೃಷ್ಟಿ ತಥ್ಯ ಅಂದ್ರೇನು? ತಥ್ಯರೂಪ. ಇತಿ ಶ್ರುತಿ ಆಹ. ಶ್ರುತಿ ಹೀಗೆ ಹೇಳುತ್ತಿದೆ. ಹೀಗಿದ್ರೆ ಪ್ರಸಿದ್ಧಾರ್ಥ. ಶ್ರುತಿ ಹೀಗೆ ಹೇಳ್ತಾ ಇದೆ ಅಲ್ಲೇ ಅಂತಕ್ಕಂಥ ಇದು ಸೂತ್ರಕ್ಕೆ ಅರ್ಥ. ಪದವಿ ಭಾಗ ಅನ್ವಯ ಅರ್ಥ ನೋಡ್ಬೇಡಿ. ಈಗ ಅರ್ಥ ನಾವು ತಿಳ್ಕೊಂಡಿದ್ದೇವೆ, ಸುಲಭ ಇದೆ ಪದವಿ ಭಾಗ. ಓಂ ಸಂಧ್ಯೆ ಸೃಷ್ಟಿರಾಹಿ. ಓಂ ಸಂಧ್ಯೆ ಸೃಷ್ಟಿರಾಹಿ. ಸಂಧ್ಯೆ ಸೃಷ್ಟಿ ಆಹ ಹಿ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಚತ್ವಾರಿ ಪದಾನಿ ವಿದ್ಯಂತೆ. ಚತ್ವಾರಿ ಪದಾನಿ ವಿದ್ಯಂತೆ. ಅನ್ವಯಸ್ತು ಏವಂ ವರ್ತತೆ. ಅನ್ವಯ ಹೀಗೆ ನೋಡ್ಬೋದು ನಾವು. ಏನು? ಸಂಧ್ಯೆ. ಸಂಧ್ಯೆ ಇತ್ಯುಕ್ತೆ ಸ್ವಪ್ನಸ್ಥಾನೆ ಇತ್ಯರ್ಥಃ. ಸಂಧ್ಯೆ ಸ್ವಪ್ನಸ್ಥಾನೆ ಸ್ವಪ್ನಾವಸ್ಥಾಯಾಂ ಸೃಷ್ಟಿ. ಸಂಧ್ಯೆ ಸೃಷ್ಟಿ. ಸೃಷ್ಟಿ ಕಥಂ ಭವತಿ? ಸಂಧ್ಯೆ ಸ್ವಪ್ನಸ್ಥಾನೆ ತಥ್ಯತಃ ಸೃಷ್ಟಿ ಭವತಿ. ತಥ್ಯತಃ ನೈಜವಾಗಿ ನಿಜವಾಗಿ ಸೃಷ್ಟಿಯು ಆಗುತ್ತದೆ. ಕುತಃ ಯಾವ ಕಾರಣದಿಂದ ನೀವು ಹೀಗೆ ಹೇಳ್ತಾ ಇದ್ದೀರಿ? ಅಸ್ಮಾತ್ ಕಾರಣ ಅಂತ ಕಥಮಿದವಮ್ಯತೆ ಅಂದ್ರೆ ಶ್ರುತಿ ತಥಾ ಹಿ ಆಹ. ಹಿ ಆಹ ಇದೆಯಲ್ಲ, ಆಹ ಹಿ ಇದೆಯಲ್ಲ, ಹಿ ಆಹ ಅಂದ್ರೇನು? ಸಂಧ್ಯೆ ಸ್ವಪ್ನಸ್ಥಾನೆ ತಥ್ಯತಃ ಸೃಷ್ಟಿ ಭವತಿ. ಕುತಃ ಶ್ರುತಿ ತಥಾ ಹಿ ಆಹ ಅಂದ್ರೇನು? ಸಂಧ್ಯೆಯಲ್ಲಿ ಸ್ವಪ್ನ ಸ್ಥಾನದಲ್ಲಿ ನೈಜವಾಗಿ ಸತ್ಯವಾಗಿ ಸೃಷ್ಟಿಯು ಆಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಶ್ರುತಿಯು ತಥಾ ಹಿ ಆಹ ಹಾಗಲ್ಲವೇ ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿಯು ಹಾಗಲ್ಲವೇ ಹೇಳುತ್ತಿರುವುದು ಅಂತ. ಅಂದ್ರೇನು? ಈ ಸಂಧ್ಯೆಯಲ್ಲಿ ಸಪ್ತಸ್ಥಾನದಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅವೆಲ್ಲವೂ ಕೂಡ ನಿಜವಾಗಿ ಆಗತಕ್ಕಂಥದ್ದು. ಹೀಗೆ ಹೇಳೋದಕ್ಕೆ ಏನ್ ಕಾರಣ? ಶ್ರುತಿ ಕಾರಣ. ಶ್ರುತಿಯು ಹಾಗೆ ಹೇಳುತ್ತಿದೆ ಅಂತ ಹೇಳಿ. ಈಗ ಭಾಷ್ಯಕಾರ ಏನ್ ಮಾಡಬೇಕು? ಯಾವ ಶ್ರುತಿ ಹೇಳ್ತಾ ಇದೆ, ಅದರ ಅರ್ಥವೇನು, ಅದಕ್ಕೆ ಪೂರ್ವಪಕ್ಷ ಏನು, ಅದರಲ್ಲಿ ಏನ್ ಸಂಶಯ ಬರುತ್ತೆ, ಇವೆಲ್ಲವನ್ನು ಸ್ಮೃತಿ ಸಿದ್ಧಾಂತ ಏನು, ಇವೆಲ್ಲವನ್ನೂ ಕೂಡ ವಿವರವಾಗಿ ಹೇಳ್ತಕ್ಕಂತಹ ಕರ್ತವ್ಯ ಯಾರದ್ದು? ಭಾಷ್ಯಕಾರರು. ಆ ಕೆಲಸವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಭಗವಾನ್ ಭಾಷ್ಯಕಾರರಾದ ಶಂಕರರು ಮಾಡಿದ್ದಾರೆ. ಯಾವ ಶ್ರುತಿವಾಕ್ಯವನ್ನು ತಗೊಂಡಿದ್ದಾರೆ ಏನು ಮುಂದೆ ನೋಡೋಣ. ಈಗ ಆ ಒಂದು ಸೂತ್ರಕ್ಕೆ ಅರ್ಥವಾಯ್ತಲ್ಲ. ಓಂ ಸಂಧ್ಯೆ ಸೃಷ್ಟಿರಾಹಿ. ಓಂ ಸಂಧ್ಯೆ ಸೃಷ್ಟಿರಾಹಿ. ಸಂಧ್ಯೆ ಸ್ವಪ್ನಸ್ಥಾನೆ ತಥ್ಯತಃ ಸೃಷ್ಟಿ ಭವತಿ. ಕುತಃ ಕಥಮಿದಮಗಮ್ಯತೆ ಕಿಂ ಪ್ರಮಾಣಂ ಇತ್ಯುಕ್ತೆ ಶ್ರುತಿ ತಥಾ ಹಿ ಆಹ ಹೇಳ್ತಾ ಇದೆ. ನೋಡೋಣ ಈಗ ಭಾಷೆ ಏನ್ ಹೇಳ್ತಾನೆ. 254ನೇ ಭಾಷೆದಾಗ ಅತಿಕ್ರಾಂತೆ ಪಾದೆ ಪಂಚಾಗ್ನಿ ವಿದ್ಯಾಂ ಉದಾಹೃತ್ಯ ಜೀವಸ್ಯ ಸಂಸಾರಗತಿ ಪ್ರಭೇದ ಪ್ರಪಂಚತಃ. ಭಗವಾನ್ ಶಂಕರರು ಇಲ್ಲಿ ಪಂಚಾಗ್ನಿ ವಿದ್ಯೆಯನ್ನೇ ಮುಖ್ಯವಾಗಿ ತಗೊಂಡ್ರು. ಯಾಕೆ? ಇಷ್ಟಾಧಿಕಾರಿಗಳನ್ನು ತಗೊಂಡಿಲ್ಲ. ಅದು ತಗೊಂಡಿದ್ದಾರೆ, ಹಿಂದೆ ಹೇಳಿದ್ದಾರೆ. ಆದರೂ ಕೂಡ ಯಾತಕ್ಕೆ ಇಲ್ಲಿ ಹೇಳಿದ್ದಾರೆ ಅಂದರೆ ಇಷ್ಟಾಧಿಕಾರಿಗಳಿಗೆ ಪುನರಾವೃತ್ತಿ ಇದೆಯೋ ಇಲ್ವೋ ಎಂಬತಕ್ಕಂಥ ಸಂಶಯ ಬರೋದೇ ಇಲ್ಲ. ಯಾಕೆ? ಚಂದ್ರ
ಪುನರ ಈ ಇಷ್ಟಾಧಿಕಾರಿಗಳಿಗೆ ಯಾವ ಯಾನ ಅವರಿಗೆ? ಚಂದ್ರಯಾನ, ಧೂಮ ಮಾರ್ಗ, ಹೌದ್ ತಾನೆ? ದಕ್ಷಿಣಾಯನ ಮಾರ್ಗ ಅವರಿಗೆ. ದಕ್ಷಿಣಾಯನ ಮಾರ್ಗದಲ್ಲಿ ಯಾರ್ಯಾರು ಹೋಗ್ತಾರೋ ಅವರಿಗೆಲ್ಲರಿಗೂ ಕೂಡ ಹಿಂತಿರುಗಿ ಬರುವುದು ಹೋದ್ಮೇಲೆ ಅಂತಕ್ಕಂಥದ್ದು ಇದ್ದೇ ಇದೆ. ಇದನ್ನ ಪ್ರಶ್ನೆ ಮಾಡುವ ಹಾಗೆ ಇಲ್ಲ, ಇದನ್ನ ಸಂಶಯನೂ ಇಲ್ಲ. ಆದ್ದರಿಂದ ಅದನ್ನ ಇಲ್ಲಿ ತಗೊಂಡಿಲ್ಲ. ಮತ್ತೇನು, ಇವನು ಪಂಚಾಗ್ನಿ ಉಪಾಸಕ, ಅವನೇನು ಅವನ ಮಾರ್ಗದಲ್ಲಿ ಹೋಗ್ತಾನೆ, ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾನೆ. ಉತ್ತರಾಯಣ ಮಾರ್ಗದಲ್ಲಿ ಹೋದ್ರೆ ಏನಾಗಿದೆ, ಅವನಿಗೆ ಶ್ರುತಿಯಲ್ಲಿ ನೋಡ್ರಿ, ಇವನಿಗೆ ಅತ್ಯಂತ ಉತ್ಕೃಷ್ಟವಾದ ಲೋಕ, ಅಲ್ಲಿ ಹೋದವನು ಹಿಂದಕ್ಕೆ ಬರೋದಿಲ್ಲ, ಅದೇ ಒಂದು ಬ್ರಹ್ಮಲೋಕ, ಅದೇ ಮೋಕ್ಷ ಎಂಬುದಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ ಸ್ವಲ್ಪ ಸಂಶಯ ಬರುತ್ತೆ, ಏನ್ರಿ ಇದು ನಿಜನಾ? ಅದೇ ಮುಖ್ಯವಾದ ಮುಕ್ತಿ ಅಂತ ಹೇಳ್ಬಿಟ್ಟಿದಾರಲ್ಲ, ಬ್ರಹ್ಮಲೋಕ ಪ್ರಾಪ್ತಿ, ಅದು ಸರಿನಾ? ಇಲ್ಲ, ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಸರಿಯಲ್ಲ ಅಂದ್ರೆ ಅಂತ ಸಂಶಯ ಬರುತ್ತಲ್ಲ. ಅದಕ್ಕಾಗಿ ಇಲ್ಲಿ ಶಂಕರರು ಏನ್ ಮಾಡಿದ್ದಾರೆ, ಈ ಒಂದು ಪಂಚಾಗ್ನಿ ವಿದ್ಯೆಯನ್ನ ತಗೊಂಡಿದ್ದಾರೆ. ಹಿಂದೆ ಪಂಚಾಗ್ನಿ ವಿದ್ಯೆನೂ ಬಂದಿತ್ತು, ಇಷ್ಟಾಧಿಕಾರಿಗಳು ಬಂದಿತ್ತು. ಇಷ್ಟಾಧಿಕಾರಿಗಳ ವಿಚಾರದ ಸಂಶಯವೇ ಇಲ್ಲ, ಅವ್ರ ಪುನರಾವರ್ತಿ ಬಂದೇ ಬರ್ತಾರೆ. ಅಂದ್ರೆ ಅವನಿಗೆ ಜೀವತ್ವದಿಂದ ಮುಕ್ತಿ ಇಲ್ವೇ ಇಲ್ಲ. ಚಂದ್ರಯಾನದಲ್ಲಿ ಹೋದವರಿಗೆ ಬಂದೇ ಬರ್ತಾರೆ, ಇವ್ರಿಗೆ ಹಾಗಲ್ಲ. ಆದ್ದರಿಂದ ಇಲ್ಲಿ ಆ ಒಂದು ಪಂಚಾಗ್ನಿ ತಗೊಂಡು ಜೀವಸ್ಯ ಸಂಸಾರಗತಿ ಪ್ರಭೇದ, ಜೀವನ ಒಂದು ಸಂಸಾರಗತಿ ಪ್ರಭೇದ ಇದೆಯಲ್ಲ, ಅದನ್ನ ಎಲ್ಲ ಪ್ರಪಂಚಿತಃ ವಿಸ್ತಾರವಾಗಿ ತಿಳಿಸಿದ್ದಾಯಿತು. ನೋಡಿದ್ದೇವೆ. ಇದಾನೀಂತು ತಸ್ಯೈವ ಅವಸ್ಥಾಭೇದ ಪ್ರಪಂಚತೆ. ಇದಾನೀಂತು ಈಗಲಾದರೂ, ತು ಅಂದ್ರೇನು, ಅದಕ್ಕಿಂತ ಭಿನ್ನವಾಗಿ ಏನೋ ಇದೆ ಅಂತ ಹಿಂದೆ ಹೇಳಿದ್ರಲ್ಲ, ಅದಕ್ಕಿಂತ ಭಿನ್ನವಾಗಿದೆ ಏನದು ಇದಾನೀಂತು ಈಗಲಾದರೆ. ಅವಸ್ಥಾ ತಸ್ಯೈವ, ತಸ್ಯೈವ ಅಂದ್ರೇನು, ತಸ್ಯ ಜೀವಸ್ಯೈವ, ಅದೇ ಜೀವನಿಗೆ. ಯಾರು ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿರ್ತಾರೋ ಅವರಿಗೆ, ಆ ಜೀವನಗಳಿಗೆ, ಅವರಿಗೇನೆ ಏನಾಗಿದೆ, ಅವಸ್ಥಾ ಭೇದ ಪ್ರಪಂಚತೆ. ಅವರಿಗೆ ಈ ಅವಸ್ಥಾ ಭೇದವನ್ನ, ಏನು ಅವಸ್ಥೆ ಅಂದ್ರೆ ಜೀವಾವಸ್ಥೆ ಮತ್ತೆ ಮುಕ್ತಾವಸ್ಥೆ, ಮತ್ತೆ ಹೇಗೆ ಆ ಒಂದು ಜೀವಾವಸ್ಥೆಯಲ್ಲಿ ಅವನು ಏನೇನು ಆ ಒಂದು ಅನುಭವ ಅಂತ ಪಡ್ಕೊಳ್ತಾನೋ ಅದು ಎಂಥ ಅನುಭವ, ಇವೆಲ್ಲವನ್ನೂ ಕೂಡ ಪ್ರಪಂಚತೆ ಅಂದ್ರೇನು ವಿಸ್ತಾರವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಈ ಒಂದು ಅಧಿಕರಣದಲ್ಲಿ ಅಲ್ಲ, ಈ ಪಾದದಲ್ಲಿ, 2ನೇ ಪಾದದಲ್ಲಿ ಪ್ರಪಂಚತೆ ಅಂತ ಹೇಳಿ ಈಗ ಶುರು ಮಾಡ್ತಾ ಇದ್ದಾರೆ. ಇದಮಾಮನಂತಿ ಸಯತ್ರ ಪ್ರಸ್ವಪಿತಿ. ಶುರು ಮಾಡೇ ನೋಡಿ. ಇಲ್ಲಿ ಈ ಶ್ರುತಿಗಳು ಈ ಒಂದು ವಿಚಾರವನ್ನು ಹೇಳ್ತಾ ಇವೆ, ಎಲ್ಲ ಶ್ರುತಿಗಳು ಕೂಡ. ಸಯತ್ರ ಪ್ರಸ್ವಪಿತಿ ಅಂತ ಹೇಳಿ ಪ್ರಕ್ರಮ ಅಲ್ಲಿ ಶುರು ಮಾಡಿದ್ರು. ಇಲ್ಲಿ ಇದು ಯಾವುದು ಶ್ರುತಿ? ಇದು ಬೃಹದಾರಣ್ಯಕ ಶ್ರುತಿ. ಒಂದು ವಿಚಾರ ಗಮನದಲ್ಲಿಟ್ಕೊಳ್ಬೇಕು. ಸಾಮಾನ್ಯವಾಗಿ ಇಲ್ಲಿ ಬೃಹದಾರಣ್ಯಕ ಮತ್ತೆ ಬೇರೆದು ಉಪಯೋಗಿಸ್ಕೊಂಡಿದ್ದಾರೆ ಶ್ರುತಿ ವಾಕ್ಯಗಳನ್ನ, ಉದಾಹರಣೆ ತಗೊಂಡಿದ್ದಾರೆ, ಪ್ರಮಾಣ ವಾಕ್ಯವನ್ನು ತಗೊಂಡಿದ್ದಾರೆ. ಆದರೂ ಕೂಡ ಬೃಹದಾರಣ್ಯಕ ಇದೆಯಲ್ಲ, ಅದನ್ನು ಪ್ರಧಾನವಾಗಿ ಪ್ರಮಾಣವಾಗಿ ಸ್ವೀಕರಿಸಿದ್ದಾರೆ ಆಚಾರ್ಯ. ಯಾಕೆ? ಈಗ ಬೃಹದಾರಣ್ಯಕ ಇದೆಯಲ್ಲ, ಅದು ಒಂದು ವಿಧದಲ್ಲಿ ಸಂಪೂರ್ಣವಾದ ಒಂದು ಉಪನಿಷತ್ತು, ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಸೂತ್ರ ಭಾಷ್ಯಕ್ಕೆ ಬಿಟ್ರೆ ಬೃಹದಾರಣ್ಯಕ. ಅಲ್ಲಿ ಏನು ಜೀವನ ಒಂದು ಪರಮಾರ್ಥ ಸ್ಥಿತಿ, ಎಲ್ಲ ಸ್ಥಿತಿಗಳನ್ನು ಕೂಡ ವಿಸ್ತಾರವಾಗಿ ವಿವೇಚಿಸಿ ನಿರ್ಧಾರ ಮಾಡಿರ್ತಕ್ಕಂಥ ಉಪನಿಷತ್ತು. ಜೊತೆಗೆ ಬೇಕಾದಷ್ಟು ಕರ್ಮಗಳನ್ನ, ಮತ್ತೆ ಆಗಿನ ಕಾಲದಲ್ಲಿ ಜನಗಳು ಹೇಗಿದ್ರು, ಅವ್ರ ಸಂಸ್ಕೃತಿ ಹೇಗಿತ್ತು,
ಆಚಾರ ವಿಚಾರ ಹೇಗಿತ್ತು ಎಲ್ಲವನ್ನೂ ಕೂಡ ಪ್ರತಿಬಿಂಬಿಸಿ ಹೇಳ್ತಕ್ಕಂಥ ಉಪನಿಷತ್ತು ಬೃಹದಾರಣ್ಯ. ಅದಕ್ಕೆ ಅದನ್ನು ತಗೊಂಡಿದ್ದಾರೆ. ಏನು ಈ ಈ ಯಾವುದದು ಸಯತ್ರ ಪ್ರಸ್ವಪಿತಿ ಇತ್ಯುಪಕ್ರಮ್ಯ ಅಂತ ಮಾಡಿದ್ರು. ಇಲ್ಲಿ ಸಯತ್ರ ಇದೆ ಎಲ್ಲಿ ಬಂದಿದೆ, ಇದು 4 ಮತ್ತು ಸಾಕ್ಷಿ ಆಯ್ತು. ಆದರೆ ಏನಿದು, ಈ ಒಂದು ಪ್ರಕರಣವನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕು. ಆಗಲೇನೆ ಏನಾಗುತ್ತೆ, ಈ ಒಂದು ಸೂತ್ರದ ಒಂದು ಆ ಒಂದು ಏನು ಅಭಿಪ್ರಾಯ, ಆ ದೃಷ್ಟಿ, ಇವೆಲ್ಲ ನಮ್ಗೆ ಅರ್ಥವಾಗುತ್ತೆ. ಏನಾಗುತ್ತೆ ನೋಡಿ, ಸಯತ್ರ ಪ್ರಸ್ವಪಿತಿ ಅಂದ್ರೆ ಏನು, ಪ್ರಸ್ವಪಿತಿ ಅಂದ್ರೇನು, ನಮಗೆ ಪ್ರಸ್ವಪಿತಿ ಬರಿದ್ರೆ ಅಂತ ಇಷ್ಟರ್ಥ ಗೊತ್ತಾಗುತ್ತೆ. ಆದರೆ ಅಲ್ಲಿ ಏನು ಅರ್ಥ ಮಾಡಿದ್ದಾರೆ ಆಚಾರ್ಯರು, ಅದಕ್ಕೆ ಇಲ್ಲಿ ಅದಕ್ಕೇನು ಆ ಒಂದು ವಿಗ್ರಹ ಅಲ್ಲಿ ಕೊಟ್ಟಿಲ್ಲ, ಅಲ್ಲಿ ವಿಚಾರ ಮಾಡಿದ್ದಾರೆ. ಏನನ್ನು ವಿಚಾರ ಮಾಡಿದ್ದಾರೆ, ಆ ಸಂದರ್ಭ ಏನು ಅಂತ ಅನ್ನೋದನ್ನೆಲ್ಲ ವಿಚಾರ ಮಾಡಿದ್ರೆ ಆಗ ಚೆನ್ನಾಗಿ ಗೊತ್ತಾಗತ್ತೆ. ಅದನ್ನೆಲ್ಲ ಇವತ್ತು ಕೇಳಬೇಕು, ಮುಗಿಸ್ಬೇಡ ಅಂತ ಮಾಡಿದ್ದೆ. ಅದು ಏನೋ ಸ್ವಲ್ಪ ಟೈಮ್ ಆಗೋಯ್ತು. ಅದು 5 ನಿಮಿಷದಲ್ಲಿ ಇದರ ಒಂದು ಇತಿಹಾಸ ಅಂದ್ರೆ ಏನು ಪೂರ್ವ ವೃತ್ತ ಅದೆಲ್ಲ ತಿಳಿಸೋಕ್ಕಾಗೋದಿಲ್ಲ. ಅದರಿಂದ ಆ ಒಂದು ಪೂರ್ವ ವೃತ್ತ ಪೂರ್ತಿ ವಿಸ್ತಾರವಾಗಿದೆ. ಅದನ್ನು ಸ್ವಲ್ಪ ಸಂಕ್ಷೇಪ ಮಾಡಿ ನಾಳೆ ಅದನ್ನು ಹೇಳಿ ಈ ಒಂದು ಮುಂದಿನ ಇದ್ರ ಭಾಗವನ್ನು ನೋಡೋಣ. ಇಲ್ಲಿ ಈಗ ಮಾತ್ರ ಇಲ್ಲಿ ಅವನು ಎಲ್ಲಿ ಪ್ರಸ್ವಪಿತಿ ಪ್ರಸ್ವಾಪವನ್ನು ಮಾಡುತ್ತಾನೆಯೋ, ಇದಕ್ಕೆಲ್ಲ ಅರ್ಥ ನಾಳೆ ಹೇಳ್ತೀನಿ ವಿಸ್ತಾರ. ಅದೇ ಸಂದರ್ಭ ಎಲ್ಲ ಹೇಳಿ, ಪ್ರಸ್ವಾಪ ಮಾಡುತ್ತಾನೆಯೋ ಅದೇನು, ಆ ಒಂದು ಪ್ರಸ್ವಾಪ ಸ್ಥಿತಿಯನ್ನು ಅನುಭವಿಸುತ್ತಾನೆಯೋ ಅಂತ ಪ್ರಾರಂಭ ಮಾಡಿಕೊಂಡು ಇತ್ಯುಪಕ್ರಮ್ಯ, ಪ್ರಾರಂಭ ಮಾಡಿಕೊಂಡು ನ ತತ್ರ ರಥಾ, ಬಹಳ ಪ್ರಸಿದ್ಧವಾದ ವಾಕ್ಯ ಇದು. ಎಲ್ಲರಿಗೂ ಕೂಡ ಈ ವಾಕ್ಯಾರ್ಥವನ್ನು ಮಾಡ್ತಾರಲ್ಲ ಮಹಾನ್ ಪಂಡಿತರುಗಳು, ಎಲ್ಲರೂ ಕೂಡ ಈ ಒಂದು ವಾಕ್ಯ ಇಟ್ಕೊಂಡು ಇದರ ಮೇಲೆ ತಮ್ಮ ಒಂದು ವಾದವನ್ನು ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು, ಯಾಕೆ ಅಂತಂದ್ರೆ ಈ ನಾಳೆ ದಿವಸ ಸ್ವಾಮಿಪಾದರವರ ಒಂದು ಈ ಆರಾಧನಾ ಮಹೋತ್ಸವನೂ ಕೂಡ ಇದೆ, ನಾಳೆ ದಿವಸ ಇಟ್ಕೊಂಡಿದ್ದಾರೆ. ಹೇಳಿದ್ರು ನಾನು ಹೋಗ್ತೇನೆ ಆ ಆರಾಧನೆ ಕೂಡ. ಅಲ್ಲಿ ಅದಕ್ಕೆ ಈ ಒಂದು ಇದರಲ್ಲಿ ಮುಖ್ಯವಾದ ಒಂದು ವಿಚಾರ, ಯಾತಕ್ಕೆ ಈ ಒಂದು ವಾಕ್ಯ ತಗೋತಾರೆ ಅಂತ ನಾನು ಹೇಳಿದ್ದು ಅಂತಂದ್ರೆ, ಸಾಮಾನ್ಯವಾಗಿ ಇದನ್ನ ಸ್ವಾಮಿಗಳ ಒಂದು ಸಿದ್ಧಾಂತ ಇದೆಯಲ್ಲ, ಅದೇ ಸಿದ್ಧಾಂತ ಯಾವುದೋ ಮೂಲಾವಿದ್ಯ. ಆ ಮೂಲಾವಿದ್ಯೆಯನ್ನ ವಿಚಾರ ಮಾಡುವಾಗ ಈ ಒಂದು ವಾಕ್ಯವನ್ನು ತೆಗೆದುಕೊಂಡು ನ ತತ್ರ ರಥಯೋಗ ಅಂತ ಪೂರ್ತಿ ವಿಚಾರ ಮಾಡಿ ಅದನ್ನು ವಿಶ್ಲೇಷಣೆ ಮಾಡಿ ನೋಡ್ರಿ ಈ ತರ ಹೇಳಿದ್ದಾರೆ. ಆದ್ದರಿಂದ ಏನು, ಮೂಲಾವಿದ್ಯೆ ಎಂಬತಕ್ಕಂಥದ್ದು ಸೂತ್ರ ಭಾಷ್ಯದಲ್ಲಿ ಶಂಕರರು ಹೇಳಿದ್ದಾರೆ. ಮೂಲಾವಿದ್ಯೆ ಎಂಬತಕ್ಕಂಥ ವಿಚಾರವನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಸಿದ್ಧಾಂತ ಮಾಡಿ ಬಹುಶಃ 190 ಭಾಗ ಅದೇ ರೀತಿ ಸಿದ್ಧಾಂತ ಮಾಡ್ತಾ ಇರೋದು. ಇದನ್ನ ಸ್ವಾಮಿಪಾದರವರು ಹೇಗೆ ಅರ್ಥ ಮಾಡಬೇಕು ಅಂತ ನಾವು ತಿಳಿಸ್ಕೊಟ್ಟಿದ್ದಾರೆ. ಅದು ಬೇರೆ ವಿಚಾರ. ಅದು ಇದು ಇವತ್ತು ಇಲ್ಲಿ ಬರೋದಿಲ್ಲ, ಇಲ್ಲಿ ಬರೋದು ಇಷ್ಟೇ. ಯಾಕೆ ನಾನು ಹೇಳಿದ್ದು, ಈ ಒಂದು ವಿಚಾರಕ್ಕೋಸ್ಕರ ಈ ಒಂದು ವಾಕ್ಯ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದ ವಾಕ್ಯ. ಇದನ್ನು ನಾವು ಹೇಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಮೂಲಾವಿದ್ಯೆ ಅದರ ಬಗ್ಗೆ ಸ್ಪಷ್ಟತೆ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ. ನೋಡೋಣ. ಅಂದ್ರೆ ಏನು, ಬರೀ ಅರ್ಥ ಮಾತ್ರ ಹೇಳ್ಬಿಡ್ತೇನೆ, ನಾಳೆ ವಿವರ ಪೂರ್ತಿ ಹೇಳ್ತೇನೆ. ನ ತತ್ರ ರಥ ನೋಡಿ, ಎತ್ರ ಪ್ರಸ್ವಪಿತಿ, ಯಾವಾಗ ಇವನು ಪ್ರಸ್ವಪಿತಿ ಅಂದ್ರೆ ಪ್ರಸ್ವಾಪವನ್ನು ಅನುಭವಿಸುತ್ತಾನೋ ಆಗ ಏನಾಗುತ್ತೆ, ಅಲ್ಲಿ ಏನಾಗಿದೆ, ಅಲ್ಲಿ ನ ತತ್ರ ರಥ, ಇಲ್ಲಿ ರಥಯೋಗ ಪಂಥನ ಅಂತಕ್ಕಂಥದ್ದು ಉಪಲಕ್ಷಣ. ಅಂದ್ರೆ ಅಲ್ಲಿ ಯಾವ ಒಂದು ಈ ಪದಾರ್ಥಗಳು ಕೂಡ ವಸ್ತುತಃ ಇರೋದಿಲ್ಲ ಅಲ್ಲಿ. ಹೀಗೆ ಅದು ಎಲ್ಲರೂ ಯಾಕೆಂದ್ರೆ ಇಲ್ಲಿಯ ಪದಾರ್ಥ ಸ್ವಪ್ನದಲ್ಲಿ ಇದೆಯಾ, ಯಾವುದೂ ಇಲ್ಲ. ಇಲ್ಲಿ ನನ್ನ ಮುಂದೆ ಪುಸ್ತಕ ಇದೆ,
ಇದೇ ಪುಸ್ತಕ ಸ್ವಪ್ನದಲ್ಲಿ ಇದೆಯಾ? ಇಲ್ಲ. ಯಾಕೆ? ಅಲ್ಲಿ ಇದೇ ಪುಸ್ತಕ ಇದೆ, ಇನ್ಯಾವುದೋ ಹೊಸ ಪುಸ್ತಕ ಇರ್ಬೋದು, ಏನೋ ಆಗಿರ್ಬೋದು, ರೂಪಾಂತರ ಆಗಿರ್ಬೋದು, ಅಲ್ಲೂ ಪುಸ್ತಕ ಇದೆ. ಒಟ್ಟಲ್ಲಿ ಪುಸ್ತಕ ಇದೆ, ಮೊಬೈಲ್ ಇದೆ, ಪ್ರತಿಯೊಂದು ಪದಾರ್ಥವೂ ಇದೆ. ಆದರೆ ಅಲ್ಲಿ ಏನಾಗಿದೆ? ತಥ್ಯತ ಯಾವುದೂ ಇಲ್ಲ. ರಥಾಹ, ಆಮೇಲೆ ರಥಯೋಗ, ರಥಕ್ಕೆ ಸಂಬಂಧಪಟ್ಟದ್ದು ಯಾವುದು? ಕುದುರೆ ಯಾವುದೂ ಇಲ್ಲ. ನ ಪಂಥಾನ, ಹೋಗಿ ದಾರಿನಾರ ಇದೆಯಾ? ಓಡಿಸೋನಿದ್ದಾನ ದಾರಿ, ಆ ಪ್ರಯಾಣ ಮಾಡ್ತಕ್ಕಂಥವನು ದಾರಿ ಯಾವುದೂ ಇಲ್ಲ. ಮತ್ತೆ ಹಿಂದೆ ಇದ್ದದ್ದು ಅಲ್ಲಿ ಹೇಗೆ ಬಂತು ನೋಡಿ. ಆ ಸ್ಥಿತಿಗೆ ಹೋಗುವುದಕ್ಕಿಂತ ಮುಂಚೆ ಯಾವುದೂ ಇರಲಿಲ್ಲ. ಹೌದು ತಾನೆ? ಈಗ ಎಚ್ಚರ ಆಗಿದ್ದೇನೆ, ಏನೂ ಇಲ್ಲ ನಂತರ. ಸ್ವಲ್ಪ ಬಂತು, ಹಾಗೆ ತೂಕಡಿಕೆ ಬಂತು, ಇದ್ದವರು ಸ್ವಪ್ನ ಕಡಿಬಿಟ್ಟ. ಅಲ್ಲಿ ಏನಾಯ್ತು? ಎಲ್ಲ ಬಂದ್ಬಿಡ್ತು. ರಥ ಅಲ್ಲಿ ಏನಾಯ್ತು? ಅಥ ಆದ್ಮೇಲೆ ರಥಾನ್ ರಥಯೋಗಾನ್ ಪಥಃ ಸೃಜತೆ, ರಥಗಳನ್ನು, ರಥಯೋಗ, ಆ ಕುದುರೆ ಗಾಡಿ ಮುಂದೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲವುಗಳನ್ನು, ಮತ್ತೆ ಆ ಓಟೋನು, ಪ್ರಯಾಣ ಮಾಡೋನು, ದಾರಿ, ಪ್ರತಿಯೊಂದನ್ನು ಕೂಡ, ಎಲ್ಲವನ್ನೂ ಕೂಡ ಸೃಜತೆ, ಏನು ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಯಾಕೆ? ಕಾಣ್ತಾ ಇದೆಯಲ್ಲ ನಮ್ಮಲ್ಲಿ, ಸ್ವಪ್ನದಲ್ಲಿ ಅಲ್ಲೂ ಇದೆಯಲ್ಲ, ಕಾಣ್ತಾ ಇದೆ, ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಇಷ್ಟ ಆಯ್ತು. ಈ ಶ್ರುತಿ ಇಷ್ಟು ಹೇಳ್ಬಿಟ್ಟು ಈಗೇನಾಯ್ತು? ತತ್ರ ಸಂಶಯ, ಇಲ್ಲಿ ಈ ಸಂಶಯ ಬಂದ್ಬಿಡ್ತು. ಏನಾಯ್ತು? ಕಿಂ ಪ್ರಬೋಧೆ ಇವ ಸ್ವಪ್ನೇಪಿ ಪಾರಮಾರ್ಥಿಕೆ ಸೃಷ್ಟಿ ಆಹೋಸ್ವಿತ್ ಮಾಯಾಮಯಿ ಇತಿ. ಇಲ್ಲಿಗೆ ಮುಖ್ಯವಾದ ವಿಚಾರಕ್ಕೆ ಬಂದರು. ಏನು ನೋಡಿ, ಅಲ್ಲಿಯೂ ಕೂಡ ಎಲ್ಲ ಇದೆ. ಪ್ರತಿಯೊಂದು ದ್ವೈತ ವಸ್ತುವು ಕೂಡ ಅಲ್ಲಿ ಇದೆ. ಇಲ್ಲಿ ಹೇಗಿದೆ ಅಲ್ಲೂ ಇದೆ. ಸಂಶಯ ಏನಪ್ಪ ಅಂದ್ರೆ, ಇಲ್ಲಿ ಇದೆಯಲ್ಲ, ಯಾವ ಇಲ್ಲಿ ಜಾಗೃತಿನಲ್ಲಿ, ಜಾಗೃತಿನಲ್ಲಿ ಇದ್ದ ಹಾಗೆ, ಜಾಗೃತಿನಲ್ಲಿ ಇರುವಂತೆ ಆ ಸ್ವಪ್ನದಲ್ಲಿಯೂ ಕೂಡ ಆ ಒಂದು ಪದಾರ್ಥಗಳು ಅಂತ ಏನಿದೆ ಅವೆಲ್ಲವೂ ಕೂಡ ಪರಮಾರ್ಥವಾಗಿ ಇದೆಯಾ? ಆ ಸೃಷ್ಟಿ ಅಂತಕ್ಕಂಥದ್ದು ಅಲ್ಲಿ ಪರಮಾರ್ಥವಾಗಿ ಆಗಿದೆಯಾ? ಇಲ್ಲಿ ಸೃಷ್ಟಿಯಾಗಿದೆ, ಪರಮಾರ್ಥವಾಗಿ ಆಗಿದೆ. ಹೋಗ್ತಾನೆ, ನಮಗೆಲ್ಲರ ಅನುಭವದಲ್ಲೂ ಇದೆ. ಯಾಕೆ? ನಿನ್ನೆ, ಇವತ್ತು, ನಾಳೆ, ಯಾವತ್ತು, ನಮ್ಮ ತಾತನ ಕಾಲ ಎಲ್ಲ ಇದೆ, ಆವಾಗ ಇಲ್ಲೂ ಇದೆ, ಶಾಶ್ವತವಾಗಿದೆ. ಹೀಗೆ ಇದೇ ತರಹ ಅಲ್ಲೂ ಕೂಡ ಈ ಸೃಷ್ಟಿ ಅಂತಕ್ಕಂಥದ್ದು ಪರಮಾರ್ಥವಾಗಿದೆಯೋ, ಕಾಲ ಎಷ್ಟಾದ್ರೂ ಇರಲಿ ಅದು ಬೇಡ, ಸೃಷ್ಟಿ ಪರಮಾರ್ಥವಾಗಿದೆಯೋ, ಅಥವಾ ಕೇವಲ ಮಾಯಾಮಯಿಯು ಪದಾರ್ಥವನ್ನು ಸೃಷ್ಟಿ ಮಾಡಿದಂತೆ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅಂತಕ್ಕಂಥ ಸಂಶಯ ಬರುತ್ತೆ. ಆ ಕಾಲಕ್ಕೆ ಸಂಶಯ ಸೀಮಿತವಾಗಿದೆ ಅಂತ ಹೇಳ್ಬಿಡ್ಬೋದು. ಆದರೆ ಏನು ಯಾವ ಕಾಲಕ್ಕೆ ಸೀಮಿತವಾಗಿದೆ ಅಂದ್ಬಿಟ್ರೆ, ಏನು ಒಂದು ಹಸು ಇದೆ, ಅದು ಕರುವಾಗಿದೆ, ಕರುವಾಗಿದ್ದಾಗ ತಗೊಂಡ್ಬಂದ್ರು, ಆ ಕರು ಬಂತು ಹುಲ್ಲಾಗಿ ತಿಂತು, ಎಲ್ಲ ಮಾಡ್ತು, ದೊಡ್ಡದಾಯ್ತು, ಕರು ಹಾಕ್ತು, ಹಾಲು ಕೊಡ್ತು, ಮುದಿ ಆಯ್ತು. ಇಷ್ಟೆಲ್ಲ ಏನಾಗುತ್ತೆ? ಆ ಸೃಷ್ಟಿ ಅಂತಕ್ಕಂಥದ್ದು ಅಷ್ಟು ಸ್ವಲ್ಪ ಕಾಲದಲ್ಲಿ ಆಗ್ಬಿಡುತ್ತಾ? ಅಂದ್ರೆ ಏನಾಗಿರ್ಬೇಕು? ಏನು ಮಾಯಾಮಯ ಆಗಿರ್ಬೇಕು ಮುಂದೆ ಗೊತ್ತಾಗುತ್ತೆ. ಆದರೆ ಏನಾಗುತ್ತೆ? ಅಲ್ಲಿ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಜಾಗೃತಿನಲ್ಲಿ ಹೇಗೆ ಅನುಭವಕ್ಕೆ ಬರ್ತಾ ಇದೆಯೋ ಹಾಗೆ ಅಲ್ಲಿಯೂ ಕೂಡ ಕಾಲ ಏನು? ಒಬ್ಬ ಮನುಷ್ಯ ಇರ್ತಾನೆ, ಹುಡುಗ ಆಗಿರ್ತಾನೆ, ಮುದುಕ ಆಗ್ತಾನೆ, ಅವನಿಗೆ ಎಷ್ಟು 70 ವರ್ಷ ಆಯ್ತು ನೋಡಿ, 70 ವರ್ಷ ಆಗೋಗ್ಬಿಡುತ್ತೆ ಕಾಲ. ಆದ್ದರಿಂದ ಏನಾಗುತ್ತೆ? ಎಲ್ಲ ಪರಮಾರ್ಥ ಅಂತಕ್ಕಂಥ ವಿಚಾರ ಬರುತ್ತೆ. ಇಲ್ಲಿ ಈ ತರ ಸಂಶಯ ಇದೆ. ಆ ಸಂಶಯದಲ್ಲಿ ನಮಗೆ ಮೊಟ್ಟ ಮೊದಲಿಗೆ ಏನ್ ತೋರುತ್ತೆ ಅಂದ್ರೆ ಏನು? ಈ ಶ್ರುತಿ ಆಧಾರದ ಮೇಲೆ ಮತ್ತೆ ಅನುಭವದ ಆಧಾರದ ಮೇಲೆ ಏನನ್ನು ತೀರ್ಮಾನ ಮಾಡಬಹುದು ಅಂತ ಹೇಳಿ, ಆ ನಂತರ ನೋಡಿ ಇದನ್ನ ಹೀಗೆ ನಾವು ಸಿದ್ಧಾಂತ ಮಾಡಬೇಕು ಎಂಬುದಾಗಿ ಸಿದ್ಧಾಂತ ಮಾಡಿ ತೋರಿಸ್ತಾರೆ. ಈ ಒಂದು ವಾಕ್ಯ ಇದೆಯಲ್ಲ, ಈ ಪ್ರಸ್ವಪಿತಿ ಅಂತಕ್ಕಂಥದ್ದು ನ ತತ್ರ ರಥಾಹ ರಥಯೋಗಾಹ ಅಂತ ಇದೆಯಲ್ಲ, ಇವೆಲ್ಲವೂ ಕೂಡ ಬೃಹದಾರಣ್ಯಕ್ಕೆ ಬಂದಿರತಕ್ಕಂಥ ವಿಚಾರ.
ಸ್ವಲ್ಪ ಆ ವಿಚಾರವನ್ನ ವಿವರವಾಗಿ ತಿಳ್ಕೊಂಡು ಮುಂದೆ ಹೋದರೆ ನಮಗೆ ಮುಂದಿನ ಭಾಗ, ಮುಂದಿನ ಸೂತ್ರ ಅವೆಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ. ಪೂರ್ವ ಪಕ್ಷ ಎಲ್ಲ ಆ ವಿಚಾರವನ್ನ ನಾಳೆ ಸ್ವಲ್ಪ ಪೂರ್ತಿ ವಿವರವಾಗಲ್ಲ, ಪೂರ್ತಿ ಬೃಹದಾರಣ್ಯಕದಲ್ಲಿ ವಿಸ್ತಾರವಾಗಿ ಬಂದಿರತಕ್ಕಂಥ ವಿಚಾರ ಅದು. ಇಲ್ಲಿ ಸ್ವಲ್ಪ ನಾವು ಪರಿಚಯ ಮಾಡಿಕೊಂಡು ಮುಂದೆ ಹೋಗೋಣ. ಮುಂದಿನ ಭಾಗವನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.